ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಮಂಡೇ ಯಾವುದೇ ರೀತಿ ವಿಡಿಯೋ ಶೂಟ್ನ ಮಾಡದೇ ಇರೋ ಕಾರಣ ಮಂಡೇ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ನಾವು ಊರಿಂದ ಮಂಡೇ ಮಾರ್ನಿಂಗೇ ಬಂದ್ವಿ. ಊರಿಂದ ಬಂದರೆ ನಮಗೆ ಒಂದು ದಿನ ರೆಸ್ಟ್ ಬೇಕು. ಮನೆ ಕೆಲಸದ ಜೊತೆಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ. ಹಾಗಾಗಿ ಮಂಡೇ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಇವತ್ತು ಟ್ಯೂಸ್ಡೇ ಈವ್ನಿಂಗ್ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಜೊತೆಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ನಾನು ಸಂಜೆ ಪೂಜೆನ ಮಾಡ್ಕೊಳ್ಳೋಣ ಅಂತ ಬಿಗ್ ಬಾಸ್ಕೆಟ್ಟಿಂದ ಕೆಲವೊಂದು ಗ್ರಾಸರೀಸ್ ಹಾಗೆ ತರಕಾರಿಗಳನ್ನ ಆರ್ಡರ್ ಮಾಡಿದ್ದೆ. ಯಾಕಂದರೆ ಊರಿಂದ ಬಂದ ನಂತರ ನಾನು ಯಾವುದೇ ರೀತಿ ತರಕಾರಿನ ತೊಗೊಂಡು ಬಂದಿರಲಿಲ್ಲ. ಹಾಗಾಗಿ ಬಿಗ್ ಬಾಸ್ಕೆಟ್ಟಿಂದನೇ ಆರ್ಡರ್ ಮಾಡಿದ್ದೆ. ಹಸ್ಬೆಂಡ್ ಆಫೀಸಿಂದ ಬರೋದು ಲೇಟ್ ಆಗುತ್ತೆ ಅಂತ ನಾನಿಲ್ಲಿ ಈರುಳ್ಳಿ, ನುಗ್ಗೆಕಾಯಿ, ಹಾಲು, ಜೊತೆಗೆ ತಲೆಗೆ ಹಾಕ್ಕೊಳ್ಳೋದಕ್ಕೆ ಮೆಹಂದಿ, ಕರ್ಮೀನು, ಜೊತೆಗೆ ಹೂನ ಕೂಡ ಆರ್ಡರ್ ಮಾಡ್ಕೊಂಡು ಬಿಟ್ಟಿದ್ದೆ. ಯಾಕಂದರೆ ಫ್ರೆಶ್ಶಾಗಿ ಸಿಗುತ್ತೆ ಬಿಗ್ ಬಾಸ್ಕೆಟಲ್ಲಿ ಹೂ ಎಲ್ಲ. ಹಾಗಾಗಿ ಇದ್ರ ಜೊತೆಗೆ 1 kg ಟೊಮೊಟೊನು ಕೂಡ ಆರ್ಡರ್ ಮಾಡಿದ್ದೆ. ನಾನೀಗ ಎಲ್ಲ ತರಕಾರಿಗಳನ್ನು ತೆಗೆದಿಟ್ಕೊಳ್ಳೋಕ್ಕೆ ಫಸ್ಟಿಗೆ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ನಾನು ಯಾವುದೇ ಒಂದು ತರಕಾರಿ ಶಾಪ್ನಲ್ಲಿ ತಂದರೂ ಅಥವಾ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡ್ರು ವಾಶ್ ಮಾಡಿ ಇಟ್ಕೊಳ್ತೀನಿ. ಅದರಲ್ಲೂ ವಾಷೆಬಲ್ ಮಾತ್ರ, ವಾಶ್ ಮಾಡೋವಂಥ ತರಕಾರಿನ ಮಾತ್ರ ವಾಶ್ ಮಾಡಿ ಇಟ್ಕೊಳ್ತೀನಿ. ನೀವು ಅಂದ್ಕೊಳ್ಬೋದು ಈರುಳ್ಳಿನ ವಾಶ್ ಮಾಡ್ತೀರಾ ಅಂತ. ಖಂಡಿತ ಇಲ್ಲ. ಈರುಳ್ಳಿ ಸಿಪ್ಪೆ ತೆಗೆದು ಯೂಸ್ ಮಾಡ್ತೀವಿ ಅಲ್ವಾ. ಹಾಗಾಗಿ ನಾನು ಇವನ್ನೆಲ್ಲ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ತೀನಿ ಅಲ್ವಾ ತರಕಾರಿಗಳನ್ನ. ಹಾಗಾಗಿ ಟೊಮೊಟೊ ಎಲ್ಲ ವಾಶ್ ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಈಗ ಈರುಳ್ಳಿನೂ ಕೂಡ ನಾನು ಈರುಳ್ಳಿ ಬ್ಯಾಸ್ಕೆಟ್ಗೆ ಹಾಕ್ಕೊಳ್ಳೋಕ್ಕೂ ಮೊದಲು 1-2 ದಿನ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಒಣಗಿಸ್ಕೊಂಡ್ರೆ ಈರುಳ್ಳಿ ತುಂಬ ದಿನ ಬಾಳಿಕೆ ಬರುತ್ತೆ ಅಂದ್ಬಿಟ್ಟು ಒಂದು ಮೊರಕ್ಕೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಬಿಸಿಲಲ್ಲಿ ಇಡೋಣ ಅಂತ. ಹಾಗೆ ನಾನು ಪೂಜೆಗೆ ಹೂ ಕೂಡ ತರಿಸ್ಕೊಂಡಿದ್ದೀನಿ. ನಾನಿಲ್ಲಿ 400 ಗ್ರಾಮ್ ಆಗುವಷ್ಟು ಗುಲಾಬಿ ಹೂನ ತರಿಸ್ಕೊಂಡಿದ್ದೀನಿ. 100 ಗ್ರಾಮ್ ಹೂಗೆ 20 ರೂಪಾಯಿ. ಹಾಗಾಗಿ 400 ಗ್ರಾಮ್ ಗುಲಾಬಿ ಹೂಗೆ 80 ರೂಪಾಯಿ ಆಯಿತು. ಇದೇ ಹೂನ ನಾವು 1 ಮೊಳ ಹೊರಗಡೆ ತೊಗೊತೀವಿ ಅಂದರೆ, ಶಾಪ್ನಲ್ಲಿ ತೊಗೊತೀನಿ ಅಂದರೆ, ಈಗ ಬೇಸಿಗೆ ಆಗಿರೋದ್ರಿಂದ ಹೂ ರೇಟ್ ಜಾಸ್ತಿ ಆಗಿದೆ. ಮೊಳಕ್ಕೆ 70 ರೂಪಾಯಿ ದುಡ್ಡನ್ನು ತೊಗೊತಾರೆ. ಹಾಗಾಗಿ ನಾನು ಹೇಗೂ ಕಟ್ಟೋಕ್ಕೆ ಬರುತ್ತಲ್ಲ ಅಂದ್ಬಿಟ್ಟು ಈ ರೀತಿ ಬಿಡಿ ಹೂನೇ ಕಡಿಮೆ ಆಗುತ್ತೆ ದುಡ್ಡು ಅಂದ್ಬಿಟ್ಟು 400 ಗ್ರಾಮ್ ತರಿಸ್ಕೊಂಡಿದ್ದೀನಿ. 400 ಗ್ರಾಮ್ ಹೂನ ಕಟ್ಕೊಂಡ್ರೆ 4 ಮೊಳ ಹೂ ಆಗುತ್ತೆ. ಆನಂತರ ನಾನಿಲ್ಲಿ ಮನೆಯಲ್ಲಿ ಬೆಲ್ಲದ ಪೌಡರ್ ಖಾಲಿಯಾಗಿತ್ತು. ಬೆಲ್ಲದ ಪೌಡರ್ನು ಕೂಡ ಅರ್ಧ kg ತರಿಸ್ಕೊಂಡಿದ್ದೀನಿ. ನಾನು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸ್ವೀಟ್ ಮಾಡಿದ್ರು, ಕಾಫಿ, ಟೀ, ಜ್ಯೂಸ್ ಎಲ್ಲದಕ್ಕೂ ಬೆಲ್ಲದ ಪೌಡ್ರನ್ನೇ ಯೂಸ್ ಮಾಡೋದು. ಆನಂತರ ನಾನಿಲ್ಲಿ ಟೊಮೊಟೊ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಅಲ್ವಾ, ನೀರು ಕೂಡ ಡ್ರೈ ಆಗಿತ್ತು. ಈಗ ಒಂದು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಿಗೆ ನಾನು ಟೊಮೊಟೊನೆಲ್ಲ ಹಾಕಿ ಫ್ರಿಡ್ಜಿಗೆ ತೆಗೆದು ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ನುಗ್ಗೆಕಾಯಿ ಹಾಗೆ ಹಾಲನ್ನು ಕೂಡ ನಾನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ತಲೆಗೆ ಹೇರ್ಸ್ಗೆ ಹಾಕ್ಕೊಳ್ಳೋದಕ್ಕೆ ಮೆಹಂದಿ ತರಿಸ್ಕೊಂಡಿದ್ದೆ. ಜೊತೆಗೆ ಹತ್ತಿ ಹಣ್ಣನ್ನು ಕೂಡ ಜ್ಯೂಸ್ ಮಾಡೋಣ ಅಂತ ತರಿಸಿದ್ದೆ. ಇದ್ರ ಜೊತೆಗೆ ನೈಟಿಗೆ ಕರ್ಮೀನ್ ಸಾಂಬಾರು ಮಾಡೋಣ ಅಂತ ಅದನ್ನು ಕೂಡ ತರಿಸಿದ್ದೆ. ಇದೆಲ್ಲದನ್ನು ತೆಗೆದು ಇಟ್ಕೊಂಡು ಆನಂತರ ಇಲ್ಲಿ ಹೂನ ತರಿಸಿದ್ದೆ ಅಲ್ವಾ, ಅದನ್ನು ಕಟ್ಕೊಳ್ತಾ ಇದ್ದೀನಿ. ಈ ಹೂನ ನಾನು 4 ಮೊಳ ಆಗೋಷ್ಟು ಕಟ್ಕೊಳ್ತೀನಿ. ಇದ್ರ ಜೊತೆಗೆ ಪ್ರತಿ ಫೋಟೋಕ್ಕೆ ಎಷ್ಟೆಷ್ಟು ಹಾಕಬೇಕೋ ಅದ್ರ ಮೆಷರ್ಮೆಂಟ್ ನೋಡಿಕೊಂಡು ನಾನು ಕಟ್ಕೊಳ್ಳುವಾಗಲೇ ಸಪ್ರೇಟಾಗಿ ಕಟ್ಟಿ ತೆಗೆದಿಟ್ಕೊಂಡು ಬಿಡ್ತೀನಿ. ಹೂ ಕಟ್ಟೋದು ತುಂಬಾ ಈಸಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲದನ್ನು ಕಲ್ತಿರಬೇಕು. ಯಾಕಂದರೆ ಎಲ್ಲದನ್ನು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೇ ಓದಿರಲಿ, ಓದದೇ ಇರಲಿ, ಖಂಡಿತ ನಮಗೆ ಪ್ರತಿಯೊಂದು ಕೆಲಸ ಗೊತ್ತಿದ್ದರೆ ಯಾರ ಹತ್ರನೂ ಬೇಡೋ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ನಾವು ಹೊರಗಡೆ ಕಟ್ಟಿರೋ ಹೂ ತರೋಣ ಅಂತ ಹೋದರೆ, ಕಟ್ಟಿರೋ ಹೂ ಸಿಕ್ಕಿಲ್ಲ ಅಂದಾಗ, ಬಿಡಿ ಹೂ ಸಿಕ್ಕಿದೆ ಅಂದಾಗ ಅದನ್ನು ತೊಗೊಂಡು ಬಂದು ಬೇರೆಯವ್ರ ಹತ್ರ ಕಟ್ಕೊಡಿ ಅಂತ ಅವ್ರ ಹಿಂದೆ ಅಲಿಯೋ ಬದಲು ಈ ರೀತಿ ಹೂ ಕಟ್ಟೋದು ಕಲ್ತಿದ್ರೆ ಎಷ್ಟು ಈಸಿ ಆಗಿಬಿಡುತ್ತೆ ಅಲ್ವಾ. ನಾನು ಆಗಲೇ ಹೇಳಿದಾಗೆ ನಾನು ಹೂನ ಸಪ್ರೇಟ್ ಕಟ್ಟಿಟ್ಕೊಂಡು ಬಿಡ್ತೀನಿ. ಅಂದರೆ ನಮ್ಮ ಮನೇಲಿ ಎಷ್ಟು ಫೋಟೋಗಳಿವೆ ಆ ಫೋಟೋಗಳಿಗೆ ಎಷ್ಟು ಲೆಂತ್ ಬೇಕಾಗುತ್ತೆ ನೋಡಿಕೊಂಡು ಹೂನ ಸಪ್ರೇಟಾಗಿ ಕಟ್ಟಿಟ್ಕೊಂಡು ಬಿಡ್ತೀನಿ. ಬಿಡಿ ಹೂನ ನಾನು ಸಣ್ಣ ವಿಗ್ರಹಗಳಿಗೆ ಜೊತೆಗೆ ಬಾಗಿಲಿಗೆ ಇಡೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಹೂ ಎಲ್ಲ ಕಟ್ಟಿ ತೆಗೆದಿಟ್ಟ ನಂತರ ನಾನು ಫ್ರೆಶ್ ಅಪ್ ಆಗಿ ಬಂದು, ನಿನ್ನೆ ಅಮ್ಮ ಊರಿಂದ ಬರಬೇಕಾದ್ರೆ ಕನಕಾಂಬರ ಹೂನ ಕಟ್ಟಿ ಕೊಟ್ಟಿದ್ರು. ಪೂಜೆ ಮಾಡ್ತಿದ್ದೀನಿ ಹೇಗೂ ಅಂದ್ಬಿಟ್ಟು ನಾನು ಸ್ವಲ್ಪ ಹೂನ ಮುಡ್ಕೊಂಡು ಇನ್ನೂ ಸ್ವಲ್ಪ ಹೂನ ಕಳಶಕ್ಕೆ ಹಾಕ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನಾನು ಕಟ್ಟಿ ಇಟ್ಟಿದ್ದೆ ಅಲ್ವಾ ಗುಲಾಬಿ ಹೂನ, ಅದನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಫೋಟೋಗೆಲ್ಲ ಹಾಕಬೇಕು ಅಂತ. ಈಗ ಕಟ್ಟಿರೋವಂಥ ಹೂ ಜೊತೆಗೆ ಕನಕಾಂಬರ ಹೂನ ಫೋಟೋಗೆಲ್ಲ ಹಾಕಿ ಕಳಶಕ್ಕೆ ಹಾಕಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ನಾನು ಈಗ ಕಳಶಕ್ಕೆ ತೆಂಗಿನಕಾಯಿನ ಇಡ್ತಾ ಇಲ್ಲ. ಯಾಕಂದರೆ ಸಮ್ಮರ್ ಆಗಿರೋದ್ರಿಂದ
ತೆಂಗಿನಕಾಯಿ ವಾರಕ್ಕೊಂದಿಟ್ರೂ ಸಾಕಾಗಲ್ಲ, ಒಡೆದೋಗ್ಬಿಡುತ್ತೆ. ಹಾಗಾಗಿ ನಾನು ತೆಂಗಿನಕಾಯಿನ ಸ್ಕಿಪ್ ಮಾಡ್ತಾಯಿದ್ದೀನಿ, ಇಡ್ತಾ ಇಲ್ಲ. ಸಮ್ಮರೆಲ್ಲ ಕಳೆದ ನಂತರ ತೆಂಗಿನಕಾಯಿನ ಕಳಶಕ್ಕೆ ಇಡೋಣ ಅಂದ್ಬಿಟ್ಟು ಬರೀ ಎಲೆನ ಇಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೂ ಮುಡ್ಕೊಳ್ಳೋದಂದರೆ ತುಂಬಾ ಇಷ್ಟ. ಹೂ ಇದ್ದರೆ ದಿನ ಬೇಕಾದರೂ ಮುಡ್ಕೊಳ್ತೀನಿ. ಆದರೆ ಸಿಟಿನಲ್ಲಿ ನಮಗೆ ಹೂ ಸಿಗೋದಿಲ್ಲ. ಊರಲ್ಲಾದರೆ ನಾವೇ ಬೆಳೆಸಿರ್ತೀವಿ, ಮುಡ್ಕೊಳ್ಬೋದು. ಈ ಸಿಟಿನಲ್ಲಿ ದುಡ್ಡು ಕೊಟ್ಟು ತೊಗೊಳ್ಬೇಕು ಏನೇ ಆದರೂ. ಅದರಲ್ಲೂ ನಮ್ಮನೆ ಹತ್ರ ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ಹೂ ಅಂತಲೇ ಹೇಳ್ಬೋದು. ಕಟ್ಟಿರೋ ಹೂನ ತೊಗೊಳೋದಕ್ಕೆ, ಅದರಲ್ಲೂ ಮುಡ್ಕೊಳ್ಳೋ ಹೂನ ಮೊಳಕ್ಕೆ 70-80 ಹೇಳ್ತಾರೆ. ಹಾಗಾಗಿ ನಾನು ಮುಡ್ಕೊಳ್ಳೋದಕ್ಕೆ ಹೂನೇ ತೊಗೊಳ್ಳಲ್ಲ. ದೇವ್ರ ಪೂಜೆಗೆ ತರಿಸಿರ್ತೀನಲ್ವ ಗುಲಾಬಿ ಹೂ, ಅದರಲ್ಲೇ ಒಂದು ಹೂನ ಮುಡ್ಕೊಂಡು ಪೂಜೆನ ಮಾಡ್ಕೊಂಡು ಬಿಡ್ತಿದ್ದೆ. ಆದರೆ ಇವತ್ತು ತುಂಬ ಖುಷಿಯಾಗಿ ಅಮ್ಮ ಹೂ ಕೊಟ್ಟಿದ್ರು ಅಲ್ವ ಅಂದ್ಬಿಟ್ಟು ಹೂನ ಮುಡ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಆ ನಂತರ ಟೀನೆಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನೈಟ್ ಡಿನ್ನರ್ ಏನು ಮಾಡೋದು ಅಂತ ಕಿಚನ್ಗೆ ಬಂದಾಗ ನನ್ನ ಹಸ್ಬೆಂಡ್ಗೆ ಒಣಮೀನು ಸಾಂಬಾರು ಅಂದರೆ ತುಂಬಾ ಇಷ್ಟ ಅವರಿಗೆ. ಹಾಗಾಗಿ ಇವತ್ತು ಅವರಿಗೆ ಒಣಮೀನು ಸಾಂಬಾರು ಮಾಡಿಕೊಡೋಣ ಮುದ್ದೆ ಜೊತೆಗೆ ಅಂದ್ಬಿಟ್ಟು ಮೀನು ಸಾಂಬಾರು ಮಾಡೋಣ ಅಂತ ಈಗ ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಕಟ್ ಮಾಡಿಕೊಂಡು ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ನಾನು ಬಿಗ್ ಬಾಸ್ಕೆಟ್ಟಿಂದ ಒಣಮೀನು ತರಿಸಿದ್ದೆ ಅಲ್ವಾ, ಅದನ್ನು ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ರೆಗ್ಯುಲರಾಗಿ ಊರಿಂದನೇ ಕರಿಮೀನನ್ನು ತಂದುಬಿಡ್ತಿದ್ವಿ. ಈ ಸಾರಿ ನಮಗೆ ಸಿಕ್ಕಿಲ್ಲ, ಹಾಗಾಗಿ ತೊಗೊಂಡು ಬಂದಿಲ್ಲ. ಸೊ ಬಿಗ್ ಬಾಸ್ಕೆಟ್ಟಿಂದ ತರಿಸಿದ್ದೆ. ಇದ್ರ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಜೊತೆಗೆ ಒಣಮೀನು ಕೂಡ ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಮೀನಲ್ಲಿ ಕಲ್ಲು ಮಣ್ಣು ಇರುತ್ತೆ. ಅದರಲ್ಲೂ ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಹೇಗಿರುತ್ತೋ ಏನೋ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ತರಿಸಿದ ಮೇಲೆ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಒಣಮೀನು. ಈ ಕರಿಮೀನನ್ನು ನಾವು ಹುರ್ಕೊಳ್ಳುವಾಗ ಸ್ಟವ್ ಫ್ಲೇಮ್ನ ತುಂಬಾ ಲೋನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಇಲ್ಲಾಂದರೆ ಕರಿಮೀನೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ಟವ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಕರಿಮೀನು ಯಾವ ರೀತಿ ಹುರ್ಕೊಳ್ಬೇಕಂದ್ರೆ ಈ ರೀತಿ ಕರಿಮೀನು ಕಲರ್ ಚೇಂಜ್ ಆಗಬೇಕು. ಈ ರೀತಿ ಕಲರ್ ಚೇಂಜ್ ಆದಾಗ ಇದರಲ್ಲಿರುವಂಥ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಹಾಗೆ ಒಂಥರ ಫ್ರಾಗ್ನೆನ್ಸ್ ಬಿಟ್ಕೊಂಡಿರುತ್ತೆ ಕರಿಮೀನಲ್ಲಿ. ಆಗ ಇದನ್ನು ಕೆಳಗಡೆ ಇಳಿಸ್ಕೊಂಡು ಬಿಡಬೇಕು. ಆನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಐರನ್ ಕಡಾಯಿನ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಐರನ್ ಕಡಾಯಿನ ಯೂಸ್ ಮಾಡೋಕ್ಕೂ ಮೊದಲು ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಆಯಿಲ್ನ ಅಪ್ಲೈ ಮಾಡಿ ಸೀಸ್ನಿಂಗ್ ಮಾಡಿಕೊಂಡು ಆನಂತರ ಯೂಸ್ ಮಾಡ್ತೀನಿ. ನಾನು ಈ ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಜೀರಿಗೆ ಚಿಟಪಟ ಅಂದ ನಂತರ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು 1 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪ್ಯೂರ್ ಗೋಲ್ಡನ್ ಬ್ರೌನ್ ಬಂದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸೋದ್ರಿಂದ ಕರಿಮೀನು ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚಿಟಿಕೆ ಅರಿಶಿನನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಅದರಲ್ಲೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಾಗ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳೇಬೇಕು ಅಂತ ಪ್ರತಿ ವಿಡಿಯೋದಲ್ಲೂ ತಿಳಿಸಿದ್ದೀನಿ. ಅದೇ ರೀತಿ ಇವತ್ತು ಕೂಡ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಟೊಮೊಟೊನ ಬೇಗ ಸಾಫ್ಟ್ ಆಗಲಿ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಟೊಮೊಟೊ ಸಾಫ್ಟ್ ಆಗಲಿ ಅಂತ ಬಿಟ್ಟಿದ್ದೀನಿ. ನಂತರ ಇಲ್ಲಿ ನಾನು ಆಗಲೇ ಕರಿಮೀನನ್ನು ಹುರಿದು ಇಟ್ಕೊಂಡಿದ್ದೆ ಅಲ್ವಾ, ಆ ಕರಿಮೀನಲ್ಲಿ ತಲೆನೆಲ್ಲ ತೆಗಿತಾ ಇದ್ದೀನಿ. ಅಂದರೆ ಎಡ್ಡು ರಿಮೂವ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ತಲೆಯಲ್ಲಿ ಕಲ್ಲು ಅಥವಾ ಮಣ್ಣು ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರಿಸ್ಕ್ ತೊಗೊಳ್ಳೋದು ಬೇಡ, ತಲೆ ಹಾಕೋದು ಬೇಡ ಅಂತ ನಾನಿಲ್ಲಿ ತಲೆನೆಲ್ಲ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈಗ ತಲೆ ಎಲ್ಲ ತೆಗೆದಿದ ನಂತರ ನಾನು ಕರಿಮೀನಿಗೆ ನೀರನ್ನು ಹಾಕ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ವಾಶ್ ಮಾಡೋದ್ರಿಂದ ಒಂದು ವೇಳೆ ಸಣ್ಣ ಪುಟ್ಟ ಕಲ್ಲು ಅಥವಾ ಮಣ್ಣು ಇದ್ದರೆ ಅದರಲ್ಲೇ ರಿಮೂವ್ ಆಗಿಬಿಡುತ್ತೆ ನೀರಲ್ಲಿ. ನಾನಿಲ್ಲಿ ಒಂದು 2-3 ಸಾರಿ ಕರಿಮೀನನ್ನು ಬೇರೆ ಬೇರೆ ನೀರನ್ನು ಹಾಕ್ಕೊಂಡು ಚೇಂಜ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಸಾರಿ ನೀರನ್ನು ಹಾಕ್ಕೊಂಡು ವಾಶ್ ಮಾಡಿದ ನಂತರ ನಾನು ಲಾಸ್ಟ್ ಸಾರಿ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಬಿಡ್ತೀನಿ. ಯಾಕಂದರೆ ಇನ್ನೊಂದು 2 ನಿಮಿಷ ಅಷ್ಟೇ ನಾನಿಲ್ಲಿ ಸಾಂಬಾರು ಪೌಡರ್ನೆಲ್ಲ ಹಾಕಿಬಿಟ್ರೆ ಕರಿಮೀನನ್ನು ವಾಶ್ ಮಾಡಿ ಇದಕ್ಕೆ ಹಾಕ್ಕೊಂಡು ಬಿಡ್ಬೋದು. ಹಾಗಾಗಿ ಈಗ ನೋಡ್ತಾ ಇರ್ಬೋದು ನೀವು ಟೊಮೊಟೊ ಕೂಡ ಸಾಫ್ಟ್ ಆಗ್ತಾ ಬರ್ತಾ ಇದೆ. ಈಗ ಸಾಫ್ಟ್ ಆಗಿರೋವಂಥ ಟೊಮೊಟೊಗೆ ನಾನು ಮನೇಲೇ ಮಾಡಿರೋವಂಥ ಸಾಂಬಾರು ಪೌಡರ್ನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಮನೇಲೇ ಮಾಡಿರೋವಂಥ ಸಾಂಬಾರು ಪೌಡರ್ನ ಸೇರಿಸ್ಕೊಂಡು
ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರಿಯಂಡರ್ ಪೌಡರ್, ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಮತ್ತು ಅರೋಮಾ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮಸಾಲೆ ಎಲ್ಲ ಹಾಕ್ಕೊಂಡ ನಂತರ ನಾನು 1-2 ನಿಮಿಷ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ತಿಕ್ನೆಸ್ನ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ತೀನಿ. ನಿಮಗೆ ಸಾಂಬಾರು ತೆಳುವಾಗಿ ಬೇಕು ಅಂದರೆ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ತಾ ಇರೋದ್ರಿಂದ 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಪ್ಲೇಟ್ನ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಸಾಂಬಾರು ಕುದಿ ಬರ್ತಾ ಇದೆ. ಇದ್ರ ತಿಕ್ನೆಸ್ ಕೂಡ ಪರ್ಫೆಕ್ಟ್ ಆಗಿದೆ. ನಾನಿವಾಗ ಇದಕ್ಕೆ ತೊಳೆದು ಇಟ್ಕೊಂಡಿರೋ ಅಂಥ ಕರಿಮೀನನ್ನು ಸೇರಿಸ್ಕೊಂಡು ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಇದು ಬೆಂದರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದು ಕುದಿ ಬಂದ ನಂತರ ಸಾಂಬಾರು ಸ್ವಲ್ಪ ತಿಕ್ಕಾಗ್ಬಿಡ್ತು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. 5 ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ನ ತೆಗೆದು ನೋಡ್ತಾ ಇರ್ಬೋದು ಕರಿಮೀನು ಸಾಂಬಾರಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದ್ದೆ. ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ಕರಿಮೀನು ಸಾಂಬಾರನ್ನ ಇನ್ನೊಂದು ವೇನಲ್ಲೂ ಮಾಡ್ಬೋದು ನಾವು. ಏನು ಅಂದರೆ ಒಣ ಅವರೆಕಾಳನ್ನ ಹುರಿದು ಇದಕ್ಕೆ ಹಾಕ್ಕೊಂಡ್ರೆ ಆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಬಟ್ ನನ್ನ ಹಸ್ಬೆಂಡ್ಗೆ ಈ ರೀತಿ ಕರಿಮೀನು ಸಾಂಬಾರು ಮಾಡಿಕೊಟ್ರೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಕರಿಮೀನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಈಗ ಹೆಲ್ದಿಯಾದ ಕರಿಮೀನು ಸಾಂಬಾರು ತಿನ್ನೋದಕ್ಕೆ ರೆಡಿಯಾಗಿದೆ. ನಾನು ಈ ಕರಿಮೀನು ಸಾಂಬಾರನ್ನ ಮುದ್ದೆ ಮತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಖಂಡಿತ ನೀವು ಕೂಡ ಒಂದ್ಸಾರಿ ಈ ರೀತಿ ಕರಿಮೀನು ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ನೆಗಡಿ, ಕೆಮ್ಮು ಅಥವಾ ಜ್ವರ ಇದ್ದಾಗ ಈ ರೀತಿ ಕರಿಮೀನು ಸಾಂಬಾರನ್ನ ಮಾಡಿಕೊಂಡು ತಿನ್ನೋದ್ರಿಂದ ನೆಗಡಿ, ಕೆಮ್ಮು ಮತ್ತು ಜ್ವರ ಇಮಿಡಿಯೇಟಾಗಿ ಹೊರಟೋಗುತ್ತೆ. ಅದರಲ್ಲೂ ತೆಳುವಾಗಿ ಕರಿಮೀನು ಸಾಂಬಾರನ್ನ ಮಾಡಿಕೊಂಡು ಸಾಂಬಾರನ್ನ ಕುಡಿಯೋದ್ರಿಂದ ನೆಗಡಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.